ಸರ್ ತುಂಬ ರಗಡು ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಹೇಗಿತ್ತು ಇಡೀ ಜರ್ನಿ, ಮಾರ್ನಮಿ ಜರ್ನಿ ಹೇಗಿತ್ತು ಸರ್ ನಿಮಗೆ? ಜರ್ನಿ ಅಂದರೆ ನಾನು ಸ್ಕ್ರ್ಯಾಚಿಂದನೂ ಸ್ಟಾರ್ಟ್ ಮಾಡಿದ ಜರ್ನಿ. ಶೆಟ್ಟರು ಡೈರೆಕ್ಟ್ರು ಗಿರಿರಾಮ್ ನಂಗೆ ಅಸಿಸ್ಟೆಂಟ್ ಡೈರೆಕ್ಟ್ರು ಅವರು, ಅವಾಗಿಂದ ನನಗೆ ಪರಿಚಯ ಅವರು. ಗಿರಿರಾಮ್ ಆದಮೇಲೆ ನಾನು ಒಂದಿಷ್ಟು ಸಿನಿಮಾ ಮಾಡಬೇಕು ಅಂತ ಗ್ಯಾಪ್ ತೊಗೊಂಡೆ. ಅದು ಅವ್ರಿಗೆ ಗೊತ್ತಿತ್ತು ನೀವು ಸಿನಿಮಾ ಮಾಡಬೇಕು ಅಂತಿದ್ದಾರೆ ಅಂದ್ಕೊಂಡು. ಅವರು ಬೇರೆ ಕೆಲಸದಲ್ಲಿ ಮಂಗಳೂರು ಬಂದಿದ್ದರು. ಅಲ್ಲಿ ಅವ್ರಿಗೆ ಯಾರೋ ಒಬ್ಬರು ಸ್ನೇಹಿತರು ಸಿಗ್ತಾರೆ. ಅವರು ಒಂದು ಲೈನ್ ಹೇಳ್ತಾರೆ ಕಥೆದು, ಸುದ್ದಿ ಅಂತ ಅವರು ಕತೆ ಬಂದಿರೋದು. ಅವ್ರು ಇವ್ರಿಗೆ ಕತೆ ಹೇಳಿದಾಗ ಇವ್ರಿಗೆ ಅದು ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಇವ್ರು ಅವತ್ತು ಫೋನ್ ಮಾಡಿದ್ರು, ಅಲ್ಲಿ ಒಂದು ಲೈನ್ ಇದೆ ಕೇಳ್ತೀರಾ, ಸರಿ ಬನ್ನಿ ಅಂತಂದರೆ ಮನೆಗೆ ಬಂದರು, ಕತೆ ಹೇಳಿದ್ರು. ನಂಗೆ ಚೆನ್ನಾಗಿದೆ ಅಂತ ಅನಿಸ್ತು, ಬಟ್ ಏನೋ ಮಿಸ್ಸಿಂಗ್ ಇದೆ ಅಂತ ಅನಿಸ್ತು. ನನಗೇನೋ ಒಂದಿಷ್ಟು ಅನಿಸ್ತು, ಅದನ್ನ ಹೇಳಿದೆ, ಇದು ಹಿಂಗೆ ಹಾಕಿದ್ರೆ ನೋಡಿ ಅಂತಂದೆ. ಆಮೇಲೆ ಅಂದರೆ ನಿರ್ದೇಶಕರು ಅವ್ರಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಬಟ್ ನಂಗೆ ಆ ಕತೆ ಕೇಳಿದಾಗ ಏನು ಬೇಕಿತ್ತು ಅಂತ ನಾವು ಒಂದಿಷ್ಟು ಏನೋ ಇನ್ಪುಟ್ಸ್ ಕೊಟ್ಟೆ. ಸರಿ ಅಂದ್ಕೊಂಡು ಅವ್ರು ಹೋದರು. ಒಂದು 6 ತಿಂಗಳಾದ ಸುದ್ದಿನೇ ಇಲ್ಲ. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಮರ್ತರಿರೋ ಅಂದ್ಕೊಂಡೆ. ಒಂದು 6 ತಿಂಗಳಾದ ಮತ್ತೆ ಫೋನ್ ಮಾಡೋದು, ಅಲ್ಲಿ ರೆಡಿ ಮಾಡಿದ್ದೀನಿ ಬರಲ್ಲ ಬನ್ನಿ ಅಂತ. ಬಂದು ಕತೆ ಹೇಳಿದ್ರು. ಎಷ್ಟು ಅದ್ಭುತವಾಗಿತ್ತು ಕತೆ ಅಂತಂದರೆ, ಇವಾಗ ಇವ್ರು ಹೆಂಗೆ ಖುಷಿ ಪಟ್ಟರಲ್ಲ, ನಂಗೂ ನಾನು ಅಷ್ಟೇ ಖುಷಿ ಪಟ್ಟೆ. ಸಕ್ಕದ ಮಾಡ್ಕೊಂಡ್ರೆ ಕತೆನ ಇವ್ರು ಹೇಳ್ದಂಗೆ ಅವ್ರು ಅದ್ಭುತವಾಗಿ ಕತೆ ಹೇಳ್ತಾರೆ. ಹಂಗೆ ಹೇಳಿದ್ರು. ಅವ್ರು ಪ್ರತಿಯೊಂದು ಸೀನ್ ಹೇಳಿದಾಗಲೂ ನನಗೆ ಅದೆಲ್ಲ ಹಿಂಗೆ ಹೋಗ್ತಾ ಇತ್ತು. ನನಗೆ ನಾನು ಹಿಂಗೆ ಓಡ್ ಬರ್ತಾ ಇದ್ದೆ, ಅದೇನು ಕತೆ ಏನಾಗಿದೆ ಅದೆಲ್ಲ ಹಿಂಗೆ ನನಗೆ ಪಿಕ್ಚರ್ ಹೋಗ್ತಾ ಇತ್ತು. ಆಯಿತು ಅಂತಂದ್ವಿ. ಆಮೇಲೆ ಕತೆ ಚೆನ್ನಾಗಿದೆ, ನಿರ್ದೇಶಕರಿದ್ದಾರೆ, ಹೀರೋ ಇದ್ದೀನಿ, ಬೇರೆ ಯಾರೂ ಇಲ್ಲ, ಪ್ರೊಡ್ಯೂಸರ್ ಇಲ್ಲ, ಏನೇನೂ ಇಲ್ಲ. ನಾವಿಬ್ಬರು ಕನಸು ಕಾಣ್ತಾ ಇದ್ದೀವಿ, ಓಕೆ ಸಿನಿಮಾ ಮಾಡೋಣ. ಸರಿ ಆಯಿತು. ಅವ್ರು ಹೇಳಿದ್ರು ಓಕೆ ಪ್ರೊಡ್ಯೂಸರ್ ಹುಡ್ಕೋಣ ಇನ್ಮೇಲೆ ಅಂತ. ಆಯಿತು ಹುಡ್ಕೋಣ. ಅವ್ರು ಹುಡ್ಕೋ ಸ್ಟಾರ್ಟ್ ಮಾಡಿದ್ರು. ನನಗೆ ಯಾರು ಪರಿಚಯ, ನಾನು ಎಲ್ಲರಿಗೂ ಪಿಚ್ ಮಾಡಿದೆ, ಈ ಥರ ಒಂದು ಕತೆ ಇದೆ, ಈ ಥರ ಒಂದು ಕತೆ ಇದೆ ಅಂತ. ಎಲ್ಲ ಕಡೆ ಮಾಮೂಲಿ ಸೇಮ್ ಡೈಲಾಗ್, ಖಂಡಿತ ಮಾಡೋಣ, ಈಗಲ್ಲ ನೆಕ್ಸ್ಟ್ ಹೇಳ್ತೀವಿ ಅಂತೆಲ್ಲ ಸ್ಟಾರ್ಟ್ ಆಯಿತು. ಅದಾಯಿತು. ಎಲ್ಲಿದನೋ ಪಾಸಿಟಿವ್ ಆಗಿಲ್ಲ, ಅವ್ರ ಕಡೆನೇ ಯಾವುದೂ ಇಲ್ಲ. ಬಟ್ ಹೋಗ್ಬಿಟ್ಟಿಲ್ಲ, ನಾವು ಇನ್ನೊಂದು ಮಾಡಲೇಬೇಕು ಅಂತ ಕುತ್ಕೊಂಡಿದ್ದೀವಿ, ಹುಡ್ತಾನೆ ಇದ್ದೀವಿ.